ಹಲೋ ಎವ್ರಿವನ್, ನಾನು ನಿಮ್ಮ ಪವಿತ್ರ. ವೆಲ್ಕಮ್ ಟು ಪವಿತ್ರ ವ್ಲಾಗ್ಸ್. ಇವತ್ತು ನಾನು ಸಂಡೇ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಂಡೇ ಆಗಿತ್ತಲ್ವ, ಮಕ್ಕಳೆಲ್ಲ ಮನೆಯಲ್ಲೇ ಇದ್ದರು. ಹಸ್ಬೆಂಡ್ ಕೂಡ ಚಿಕನ್ ತೊಗೊಂಡು ಬರ್ತೀನಿ, ಚಿಕನ್ ಮಾಡು ಅಂತ ಹೇಳಿದ್ರು. ಹಾಗೆ ಮಕ್ಕಳು ಮಮ್ಮಿ ಎಗ್ ಡ್ರಾಪ್ ಬಿರಿಯಾನಿ ಮಾಡಿಕೊಡಿ ಅಂತ ಕೇಳಿದ್ರು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ತೋರಿಸ್ತಾ ಇರೋ ಸ್ಪೈಸಸ್ ಎಲ್ಲ ಹಾಕ್ಕೊಂಡು 1 ಅಥವಾ 2 ಈರುಳ್ಳಿ, 1-2 ಗ್ರೀನ್ ಚಿಲ್ಲಿ ಸಾಕಾಗುತ್ತೆ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಎರಡರಿಂದ 3 ಟೊಮೆಟೊ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡಿ ಸಾಫ್ಟ್ ಆಗೋ ತನಕ. 1/2 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರು, 1-2 ಟೇಬಲ್ ಸ್ಪೂನಷ್ಟು ಸಾಲ್ಟ್, ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಒಂದು ಜಾರ್ ತೊಗೊಂಡು ಅದಕ್ಕೆ 1 ಹಿಡಿಯಷ್ಟು ಬೆಳ್ಳುಳ್ಳಿ, ಎಷ್ಟು ಬೆಳ್ಳುಳ್ಳಿ ತೊಗೊಂಡಿರ್ತೀವೋ ಅಷ್ಟಕ್ಕೆ ಅರ್ಧದಷ್ಟು ಶುಂಠಿ, 5-6 ಮೆಣಸಿನ್ಕಾಯಿ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿ. 1/2 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರು, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1/2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು, 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನೆಕ್ಸ್ಟ್ ಅದಕ್ಕೆ 1 or 2 ಟೇಬಲ್ ಸ್ಪೂನಷ್ಟು ಮೊಸರು ಆ್ಯಡ್ ಮಾಡ್ಕೊಳ್ಳಿ. ಫ್ರೈ ಮಾಡಿ ನೆಕ್ಸ್ಟ್ ನೀರು ಆ್ಯಡ್ ಮಾಡ್ಕೊಳ್ಳಿ. 1 ಕಪ್ ರೈಸ್ ತೊಗೊಂಡ್ರೆ 2 ಕಪ್ಸ್ ಅಷ್ಟು ವಾಟರ್ ಹಾಕ್ಕೋಬೇಕು. ನೀರು ಚೆನ್ನಾಗಿ ಕುದೀತಾ ಇದೆ ಅಂತಂದಮೇಲೆ ರೈಸ್ ಹಾಕ್ಕೋಬೇಕು. 1 ಕಪ್ ರೈಸ್ನ ನಾನು ಇಲ್ಲಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ನೋಡ್ಕೊಳ್ಳಿ. ಸಾಲ್ಟ್ ಕಡಿಮೆ ಇದ್ದರೆ ಈಗ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ಆಮೇಲೆ ಮೊಟ್ಟೆನ ಎಲ್ಲ ಹಾಗಂಗೆ ಒಡೆದಾಕ್ಬೇಡಿ, ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಆ್ಯಡ್ ಮಾಡಿ. ಇಲ್ಲ ಅಂತಂದರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ನಾನೊಂದು 5-6 ಮೊಟ್ಟೆ ಹಾಕ್ಕೊಂಡಿದ್ದೆ. ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಬಂದರೆ ಸಾಕಾಗುತ್ತೆ. ನೋಡಿ ರೆಡಿಯಾಗಿದೆ. ಓಪನ್ ಮಾಡಿದ್ದೀನಿ. ಮೊಟ್ಟೆನೆಲ್ಲನೂ ಸೈಡ್ಗೆ ತೊಗೊಂಡ್ಬಿಟ್ಟು ಒಂದು ಪ್ಲೇಟ್ ಸಪ್ರೇಟಾಗಿ ತೊಗೊಂಡು ಆಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಆ ಪ್ಲೇಟ್ಗೆ ಹಾಕ್ಕೊಂಡಾಗ ಮೊಟ್ಟೆ ಆ್ಯಡ್ ಮಾಡಿ ಕೊಡ್ಬೋದು. ಮಕ್ಕಳು ತುಂಬ ಹೊಟ್ಟೆ ಹಚ್ಕೊಂಡಿದ್ರು, ಅವರೇ ಬಂದು ಹಾಕ್ಕೊತಾ ಇದ್ದಾರೆ. ಅವ್ರ ರಿವ್ಯೂ ಕೇಳಿ ಅವರೇ ಏನು ಹೇಳ್ತಾರೆ ಅಂತ. ಏನು ಬಿರಿಯಾನಿ ಅಂತ ಗೊತ್ತಾಯ್ತಾ? ಎಗ್ ಡ್ರಾಪ್ ಬಿರಿಯಾನಿ. ಈಗ ಚಿಲ್ಲಿ ಚಿಕನ್ ಮಾಡೋಣ. ಒಂದು ಪಾತ್ರೆ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ, 1-2 ಈರುಳ್ಳಿ, 2 ಗ್ರೀನ್ ಚಿಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಡಿ, ಕಲರ್ ಚೇಂಜ್ ಆಗೋ ತನಕ. ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ಕೊಡಿ, ಚೆನ್ನಾಗಿರುತ್ತೆ ಫ್ಲೇವರು. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, 2 ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿ ಅರೋಮಾ ಬಿಟ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ ಫ್ಲೇವರು. 1 ಟೊಮೆಟೊ ಆ್ಯಡ್ ಮಾಡಿ. ನೆಕ್ಸ್ಟ್ ಚಿಕನ್ ಹಾಕ್ಕೊಳ್ಳಿ. ಚಿಕನ್ನು ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು, 1/2 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನಲ್ಲಿ ನೀರು ಏನು ಬಿಟ್ಕೊಳ್ಳುತ್ತೆ ಅದೆಲ್ಲ ಫುಲ್ ಡ್ರೈ ಆಗಬೇಕು. ಡ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು ಮಿಕ್ಸರ್ ಜಾರ್ ತೊಗೊಂಡು ಇಲ್ಲಿ 1-2 ಈರುಳ್ಳಿ ತೊಗೊಂಡಿದ್ದೀನಿ, 1 ಇಂಚಷ್ಟು ಚಕ್ಕೆ, 4-5 ಲವಂಗ, 1/2 ಟೇಬಲ್ ಸ್ಪೂನಷ್ಟು ಮೆಣಸು, 1-2 ಇಂಚಷ್ಟು ಶುಂಠಿ, 1-2 ಗೆಡ್ಡೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ. ಬೇಕಾದರೆ ಆವಾಗ 1 ಟೊಮೆಟೊ ಆ್ಯಡ್ ಮಾಡ್ಬೋದು, ಇಲ್ಲ ಅಂತಂದರೆ ಸಾಕು. ಗ್ರೀನ್ ಚಿಲ್ಲಿ ಚಿಕನ್ ಅಲ್ವಾ, ಇಲ್ಲ ಅಂತಂದರೆ ರೆಡ್ ಆಗಿಬಿಟ್ಟೆ ಅಷ್ಟು ಚೆನ್ನಾಗಿರಲ್ಲ. ಈಗ ಫುಲ್ಲೆಲ್ಲ ನೀರೆಲ್ಲ ಡ್ರೈ ಆಗಿದೆ. ನಾವೇನು ರುಬ್ಕೊಂಡಿದ್ವಿ ಆ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಫುಲ್ ನೀರು ಡ್ರೈ ಆದಮೇಲೆ ಹಾಕ್ಕೋಬೇಕು, ಇಲ್ಲ ಅಂತಂದರೆ ಹಸಿ ವಾಸನೆ ಬಂದುಬಿಡುತ್ತೆ, ಚೆನ್ನಾಗಿರಲ್ಲ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು. ಸ್ವಲ್ಪ ಉಪ್ಪು ಕಮ್ಮಿ ಇದ್ದರೆ ಆ್ಯಡ್ ಮಾಡ್ಕೋಬೋದು, ಮತ್ತೆ ನೋಡಿಕೊಂಡು ಟೇಸ್ಟ್ ನೋಡಿಕೊಂಡು. ಸ್ವಲ್ಪ ಚೆನ್ನಾಗೆಲ್ಲ ಕುದ್ದು ಬಾಯ್ಲ್ ಆದಮೇಲೆ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಂತಂದಮೇಲೆ
ಒಂದು ಸ್ಪೂನ್ ಆರ್ ಟೂ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಹಾಕ್ಕೊಂಡು ತಿಕ್ನೆಸ್ ಬೇಕಾದರೆ ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೋಬೋದು. ಸಾಕು, ತೆಳ್ಳಗಿರಬೇಕು ಅಂತಂದರೆ ಅದು ಸ್ವಲ್ಪ ನೀರು ಥರ ಇದ್ರೇ ಚೆನ್ನಾಗಿರುತ್ತೆ. ಫುಲ್ಲು ಗಟ್ಟಿ ಆದರೆ ಒಂಥರ ಅದು ಕಾರ್ನ್ಫ್ಲೋರ್ ಫ್ಲೇವರು ಹೊಡಿತಾ ಇರುತ್ತೆ. ಸಾಕು, 2 ಟೇಬಲ್ ಸ್ಪೂನ್ ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನು ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಬಾಯ್ಲ್ ಆಗಬೇಕು. ಆಗಿದೆ ಈಗ ಸರ್ವ್ ಮಾಡೋಣ. ನಾನು ಒಂದು ರೀಲ್ಸಲ್ಲಿ ನೋಡಿದ್ದೆ ಈ ಸ್ಟ್ರೈನನ್ನೆಲ್ಲ ಕ್ಲೀನ್ ಮಾಡೋದು ಹೇಗೆ ಅಂತ. ನೋಡೋಣ ಅದು ಹೇಗೆ ಬರುತ್ತೆ ಅಂತ ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಪಾತ್ರೆ ಬಿಸಿ ಮಾಡ್ಕೊಂಡು ಅದಕ್ಕೆ ನೀರು ಆ್ಯಡ್ ಮಾಡ್ಕೋಬೇಕು. ನೀರು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ವಿನೆಗರು, ಒಂದು ಲೆಮನ್ನು ಮತ್ತು ಲಿಕ್ವಿಡ್ ಬರುತ್ತಲ್ಲ ಪಾತ್ರೆ ತೊಳೆಯೋದು, ಅದು ಲಿಕ್ವಿಡ್ ಹಾಕ್ಕೊಂಡು 2 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಆ ಸ್ಟ್ರೈನರ್ನ ಅದ್ರಲ್ಲಿ ಹಾಕಿ ಕುದಿಯೋ ತನಕ ಬಿಡಬೇಕು. ಒಂದು 10 ರಿಂದ 15 ನಿಮಿಷ ಹಾಗೆ ಅದನ್ನು ಕುದಿಸ್ಕೋಬೇಕು. ಕುದಿಸ್ಲಿಲ್ಲ ಅಂದರೂ ಹಾಗೆ ನೆನೆಯೋ ಥರ ಇಟ್ಟರೂ ಆಗುತ್ತೆ. ಆಮೇಲೆ ಈ ಸ್ಟೀಲ್ದು ಬ್ರಷ್ ಬರುತ್ತಲ್ವ, ಆ ಬ್ರಷಲ್ಲಿ ಉಜ್ಜೋಣ. ನೋಡಿ, ಚೆನ್ನಾಗಿ ವಾಶ್ ಆಗಿದೆ. ಅದು ಬಾಣಲಿ ಇದೆಯಲ್ಲ, ಅದು ವಾಶ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಅದು ತುಂಬ ಕಷ್ಟ ಆಯಿತು. ಇವೆರಡು ಮಾತ್ರ ತುಂಬ ಚೆನ್ನಾಗಿ ಕ್ಲೀನ್ ಆಯಿತು. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ಅವರು ಸ್ಕೂಲಲ್ಲಿ ಸಂಡೇ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಯಾವಾಗಲೂ ಅವರು January 4th ಅವರು ಪ್ರೋಗ್ರಾಮ್ ಮಾಡೋದು, ಆ್ಯನ್ಯುವಲ್ ಡೇ. ಯಾಕಂದರೆ ಅವ್ರ ಫಾದರ್ ಅಂದರೆ ಸ್ಕೂಲ್ ಓನರ್ ಇದ್ದಾರಲ್ಲ, ಅವ್ರ ಫಾದರು ಬರ್ತ್ಡೇ ಇದೆ ಅಂತೇಳಿ ಯಾವಾಗಲೂ Jan 4th ಯಾವಾಗಲೂ ಮಾಡ್ತಾರೆ. ಇವ್ರಿಗಿಂತ ಜೂನಿಯರ್ಸ್ ಇದ್ರಲ್ವ, ಅವರಿಗೆ ಡ್ಯಾನ್ಸ್ ಟೀಚ್ ಮಾಡಿದ್ರಂತೆ. ಮಮ್ಮಿ ನೋಡೋಣ ಪ್ರೋಗ್ರಾಮ್ ಹೇಗಿರುತ್ತೆ, ಹೋಗೋಣ ಮಮ್ಮಿ ಅಂತಂದರು. ಇವ್ರು ಯಾಕೆ ಸೇರಲಿಲ್ಲ ಅಂತಂದರೆ, ಲಾಸ್ಟ್ ಟೈಮೆಲ್ಲನೂ ಟ್ರಿಪ್ಪೆಲ್ಲ ಕಳಿಸಿದ್ದೆ, ಟ್ರಿಪ್ಪೆಲ್ಲ ಹೋಗಿದ್ದೀವಿ ಮಮ್ಮಿ, ಆ್ಯನ್ಯುವಲ್ ಡೇ ಇಷ್ಟ ಇಲ್ಲ ನಮಗೆ, ಹೋಗಲ್ಲ ಅಂತ ಹೇಳಿದರು. ಓಕೆ ಆಯಿತು ಬಿಡಿ ಅಂತೇಳಿ ನಾನು ಸುಮ್ಮನೆ ಆಗಿದ್ದೆ. ಡ್ಯಾನ್ಸ್ ನೋಡೋಕೆ ಹೋಗೋಣ ಮಮ್ಮಿ ಅಂತ ಅಂದ್ರಲ್ವ, ಸರಿ ಆಯಿತು ಬಾ ರೆಡಿ ಮಾಡ್ತೀನಿ ಅಂತ. ಇದೆ ನೋಡಿ ಅವ್ರ ಸ್ಕೂಲು. ಬೆಳಗ್ಗೆಯಿಂದ ಸಂಜೆ ತನಕ ಪ್ರೋಗ್ರಾಮ್ ಮಾಡ್ತಾರೆ. ಆಮೇಲೆ ಎಲ್ಲರ ಬಂದು ಪೇರೆಂಟ್ಸ್ಗೆಲ್ಲನೂ ಮಧ್ಯಾಹ್ನ ಎಲ್ಲ ಲಂಚ್ ಪ್ರೊವೈಡ್ ಮಾಡ್ತಾರೆ ಅವರೇ. ಬಿಸಿಬೇಳೆಭಾತು, ಮೈಸೂರು ಪಾಕು ಏನಿರುತ್ತೆ ಅದೆಲ್ಲ ಅವರೇ ಕೊಡ್ತಾರೆ. ಪೇರೆಂಟ್ಸ್ ಎಲ್ಲ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನಾವು ಹೋದಾಗಲೇ ಅರೌಂಡ್ 5-6 ಆಗಿತ್ತು. ಪ್ರೋಗ್ರಾಮೆಲ್ಲ ಚೆನ್ನಾಗಿ ಮಾಡಿದರು. ನೋಡಿ, ಮಕ್ಕಳೆಲ್ಲ ಬರೀ ರೀಲ್ಸ್ದೇ ಒಂದು ಸಾಂಗ್ ಮಾಡಿ, ಅದೇ ರೀಲ್ಸ್ ಏನು ಬರುತ್ತೆ ಆ ಸಾಂಗ್ನ ಮಾತ್ರ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಎಲ್ಲ ಪ್ರೋಗ್ರಾಮ್ಸ್ ಆಲ್ಮೋಸ್ಟ್ ಕಾಲೇಜ್ ಹುಡುಗರು ಇವರೆಲ್ಲ. ಬೆಳಗ್ಗೆ ಎಲ್ಲ ಚಿಕ್ಕ ಮಕ್ಕಳದ್ದೆಲ್ಲ ಪ್ರೋಗ್ರಾಮ್ ಮುಗ್ದಿರುತ್ತೆ. ಹೀಗಿತ್ತು ನಮ್ಮ ಸಂಡೇ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.